ಹಲೋ ಎಲ್ರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4 ಟೆಸ್ಟ್ ಡೇ 1 ಸ್ಟ್ರೇಟ್ ಅವೇ ಭಾರತದ ಕಡೆ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಟಫ್ ಡೇ ಆಗಿತ್ತು ಇವತ್ತು. ಓವರ್ ಕಾಸ್ಟ್ ಕಂಡೀಷನ್ ಇತ್ತು. ಆದ್ರೂ ಕೂಡ ಭಾರತ 264ಕ್ಕೆ 4 ವಿಕೆಟನ್ನು ಕಳೆದುಕೊಂಡು ಸಖತ್ತಾಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ 83 ಓವರ್ ಅಷ್ಟೇ ಇವತ್ತು ಬಾಲ್ ಮಾಡೋಕ್ಕೆ ಆಗಿದ್ದು. ಸೊ ಓವರ್ ಕಾಸ್ಟ್ ಕಂಡೀಷನ್ ಇರೋದ್ರಿಂದ ಕೊನೆಗೆ ಸ್ವಲ್ಪ ಒಂದು 4-5 ಓವರು ಮಾಡಿಸೋದಕ್ಕಾಗಿಲ್ಲ. ಇನ್ನು ಕೂಡ ನ್ಯೂ ಬಾಲ್ ಕೂಡ ತಗೊಂಡಿಲ್ಲ. ನಾಳೆ ಸ್ಟಾರ್ಟಿಂಗ್ನಲ್ಲೇ ನ್ಯೂ ಬಾಲ್ ಬರುತ್ತೆ. ಸೊ ಆ ಪೇಸ್ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ರಿಷಬ್ ಪಂತ್ ಅವರು ಇಂಜುರಿ ಆಗಿ ಹೋಗಿರೋದು ಸ್ವಲ್ಪ ಕನ್ಸರ್ನ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ಶಾರ್ದುಲ್ ಠಾಕೂರ್ ಬಂದುಬಿಟ್ಟಿದ್ದಾರೆ. ಇನ್ನು ವಾಷಿಂಗ್ಟನ್ ಸುಂದರ್ ಒಬ್ಬರೇ ಬ್ಯಾಟಿಂಗ್ ಆಲ್ರೌಂಡರ್ ಆಗಿರೋದು. ಸೊ ರಿಷಬ್ ಪಂತ್ ಏನಾದರೂ ಸರಿ ಇಂಜುರಿ ಆಗಿ ಬಂದಿಲ್ಲ ನಾಳೆ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಂಶುಲ್ ಕಂಬೋಜ್ ಬಾಲಿಂಗ್ ಆಲ್ರೌಂಡರ್ ಕೂಡ ಇದ್ದಾರೆ. ಸೊ ಹಾಗಾಗಿ ಬ್ಯಾಟಿಂಗ್ ಡೆಪ್ತ್ ಇನ್ನೂ ಕೂಡ ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಟಾಸ್ ಗೆದ್ದ ಇಂಗ್ಲೆಂಡು ಬಾಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಸ್ಟ್ರೇಟ್ ಅವೇ. ಯಾಕಂದರೆ ಓವರ್ ಕಾಸ್ಟ್ ಕಂಡೀಷನ್ ಇರೋದ್ರಿಂದ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳೋಣ ಅಂತ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಅದೇ ರೀತಿ ಕಂಡೀಷನ್ಸ್ ಕೂಡ ಇತ್ತು. ಬೌಲರ್ಸ್ಗಳಿಗೆ ಫೇವರ್ ಆಗೋ ಥರನೇ ಕಂಡೀಷನ್ಸ್ ಇತ್ತು. ಸೊ ಆದರೆ ಅದನ್ನು ಚೆನ್ನಾಗಿ ಯೂಟಿಲೈಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಶಸ್ವಿ ಜೈಸ್ವಾಲ್ ಮತ್ತು ರಾಹುಲ್ ಅವರು. ಸೊ ಅಡ್ವಾಂಟೇಜ್ ಕೊಡೋದೇ ಇಲ್ಲ ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ಬೌಲರ್ಸ್ಗೆ. ಸೊ ತಾಳ್ಮೆಯಿಂದ ಆಟವಾಡ್ತಾರೆ. ಒಳ್ಳೆ ಪಾರ್ಟ್ನರ್ಶಿಪ್ಪನ್ನು ಗಳಿಸ್ತಾರೆ ಅಂತಲೇ ಹೇಳ್ಬೋದು. ಓಪನಿಂಗ್ ಪಾರ್ಟ್ನರ್ಶಿಪ್ ಇವತ್ತು ಮೇನ್ ಆಯಿತು ಅಂತಲೇ ಹೇಳ್ಬೋದು. ಸೊ ಮೊದಲ ಸೆಷನ್ ಏನಿದೆ ವಿಕೆಟ್ಲೆಸ್ ಹೋಗುತ್ತೆ. ಸೊ ಭಾರತದ ಕಡೆ ಸ್ಟ್ರೇಟ್ ಅವೇ ಮೊದಲ ಸೆಷನ್ ಬರುತ್ತೆ ವಿಕೆಟ್ಲೆಸ್ ಹೋಗಿರೋದ್ರಿಂದ. ರಾಹುಲ್ ಮತ್ತು ಜೈಸ್ವಾಲ್ ಇಬ್ಬರೂ ಕೂಡ ಸಖತ್ತಾಗಿ ಆಡ್ತಾ ಇದ್ರು. ಸೊ ಲಂಚ್ ತನಕ ಇವರೇನೆ ಕಂಟಿನ್ಯೂ ಮಾಡ್ತಾರೆ ಒಂದೊಳ್ಳೆ ಬ್ಯಾಟಿಂಗ್ ಮುಖಾಂತರ. ಸೊ ಅದಾದ ಬಳಿಕ ಲಂಚ್ ಆದ ಬಳಿಕ ಇಂಗ್ಲೆಂಡ್ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ 94 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಎಂಡ್ ಮಾಡ್ತಾರೆ ಕ್ರಿಸ್ ವೋಕ್ಸ್ ಅವರು. ಸೊ 46 ರನ್ ಗಳಿಸಿ ಚೆನ್ನಾಗಿ ಆಡ್ತಾ ಇದ್ರು. KL ರಾಹುಲ್ ಔಟ್ ಆಗ್ತಾರೆ. ಸೊ ಇದರೊಂದಿಗೆ 94ಕ್ಕೆ ಮೊದಲ ವಿಕೆಟನ್ನು ಕಳೆದುಕೊಳ್ಳುತ್ತೆ. ಸೊ ಇನ್ನೊಂದು ಎಂಡಲ್ಲಿ ಜೈಸ್ವಾಲ್ ಚೆನ್ನಾಗಿ ಆಡಿ 50 ಗಳಿಸಿದ್ರು. ಸೊ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ರು. ಲಿಯಾಮ್ ಡಾವ್ಸನ್ ಅವ್ರಿಗೆ ಔಟ್ ಆಗ್ತಾರೆ. ಸೊ ಅನ್ಫಾರ್ಚುನೇಟ್ಲಿ ಎಡ್ಜಾಗಿ ಔಟ್ ಆಗಬೇಕಾಗಿ ಬರುತ್ತೆ. ಸೊ ಇದರೊಂದಿಗೆ 2ನೇ ವಿಕೆಟನ್ನು ಕಳೆದುಕೊಳ್ಳುತ್ತೆ. ನಾಯಕ ಶುಭ್ಮನ್ ಗಿಲ್ ಕೂಡ ಇವತ್ತು ಚೆನ್ನಾಗಿ ಆಡೋದಕ್ಕೆ ಆಗೋದಿಲ್ಲ. ಸೊ ಸ್ಟೋಕ್ಸ್ ಅವ್ರಿಗೆ LBW ಮುಖಾಂತರ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಮೊದಲ 2 ಪಂದ್ಯಗಳನ್ನ ಬಿಟ್ಟರೆ ಇವಾಗ ಶುಭ್ಮನ್ ಗಿಲ್ ಬ್ಯಾಟ್ನಿಂದ ರನ್ಸ್ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ಆದರೆ ಇನ್ನೊಂದು ಕಡೆ ಸುದರ್ಶನ್ ಅವರು ಒಂದು ಕ್ಯಾಚ್ ಡ್ರಾಪ್ ಕೂಡ ಆಗಿತ್ತು ಅವ್ರದ್ದು. ಸೊ ಲಕ್ನ ಬಳಸ್ಕೊಂಡು ಸಖತ್ತಾಗಿ ಆಡ್ತಾಯಿದ್ರು. ಸೊ ಜವಾಬ್ದಾರಿಯುತವಾದ ಆಟ ಆಡ್ತಾಯಿದ್ರು ಅಂತಲೇ ಹೇಳ್ಬೋದು ಸುದರ್ಶನ್ ಅವರು. ಸೊ ಸ್ಲೋ ಆ್ಯಂಡ್ ಸ್ಟಡಿ ಇನ್ನಿಂಗ್ಸ್ ಆಗಿತ್ತು ಅಂತಲೇ ಹೇಳ್ಬೋದು ಇವ್ರದ್ದು. ಸೊ ಅವರ ಜೊತೆ ಪಂತ್ ಜೊತೆ ಆಗ್ತಾರೆ. ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಇವರ ನಡುವೆ. ಸೊ ಸಾಯಿ ಸುದರ್ಶನ್ ಅದ್ಭುತವಾದ 50ಯನ್ನು ಕೂಡ ಗಳಿಸ್ತಾರೆ. ಸೊ 151 ಬಾಲ್ನಲ್ಲಿ 61 ರನ್ ಗಳಿಸ್ತಾರೆ ಸಾಯಿ ಸುದರ್ಶನ್ ಅವರು. ಸೊ ಸ್ಟೋಕ್ಸ್ ಅವ್ರಿಗೆ ಔಟ್ ಆಗ್ತಾರೆ. ಸೊ ಶಾರ್ಟ್ ಬಾಲ್ ಪ್ಲಾಯ್ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಬೆನ್ ಸ್ಟೋಕ್ಸ್ ಅವರಿಗೆ. ಸೊ ಮತ್ತೊಮ್ಮೆ ಸಾಯಿ ಸುದರ್ಶನ್ ಅವ್ರನ್ನ ಔಟ್ ಮಾಡ್ತಾರೆ ಬೆನ್ ಸ್ಟೋಕ್ಸ್ ಅವರು. ಸೊ 3 ಇನ್ನಿಂಗ್ಸಲ್ಲಿ 3 ಅವರೇ ಔಟ್ ಮಾಡಿದ್ದಾರೆ ಅನಿಸುತ್ತೆ ಸಾಯಿ ಸುದರ್ಶನ್ ಅವ್ರನ್ನ. ಸೊ ಇದರೊಂದಿಗೆ ಮತ್ತೊಮ್ಮೆ ಕಂಬ್ಯಾಕ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಸೊ ರಿಷಬ್ ಪಂತ್ ಕೂಡ ಈ ಮೊದಲು ಇಂಜುರಿ ಆಗಿ ಹೊರ ನಡೀತಾರೆ. ಸೊ ಅದು ಕೂಡ ಬಿಗ್ ಬ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು ಭಾರತ ತಂಡಕ್ಕೆ. ಸೊ ಕಾಲು ಇಂಜುರಿ ಮುಖಾಂತರ ಹೊರ ಹೋಗ್ತದೆ. ಸೊ ಸ್ವಲ್ಪ ಸೀರಿಯಸ್ ಥರನೇ ಅನಿಸ್ತು ನೋಡೋದಕ್ಕೆ. ಸೊ ನಾಳೆ ನೋಡೋಣ ಗೊತ್ತಾಗತ್ತೆ ಸೀರಿಯಸ್ ಇಂಜುರಿನ ಅಥವಾ ನಾರ್ಮಲ್ ಸರಿ ಆಗ್ತಾರ ಅಂತ. ಸೊ ಇವಾಗ ರವೀಂದ್ರ ಜಡೇಜಾ ಮತ್ತು ಶಾರ್ದುಲ್ ಠಾಕೂರ್ ನಡುವೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಕೊನೆಯಲ್ಲಿ ಅವರನ್ನೇ ಇವತ್ತಿನ ದಿನವನ್ನು ಎಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ 19ರಲ್ಲಿ ಬ್ಯಾಟಿಂಗ್ ಆಡ್ತಿದ್ದಾರೆ ರವೀಂದ್ರ ಜಡೇಜಾ ಮತ್ತು ಠಾಕೂರ್ ಅವರು. ಸೊ ಇವಾಗ ಇನ್ನುಳಿದ ಬ್ಯಾಟ್ಸ್ಮನ್ ಅಂದರೆ ವಾಷಿಂಗ್ಟನ್ ಸುಂದರ್, ಹಾಗೆಯೇ ಬೌಲಿಂಗ್ ಆಲ್ರೌಂಡರ್ ಆಗಿ ಅಂಶುಲ್ ಕಂಬೋಜ್ ಇದ್ದಾರೆ. ಸೊ 2 ಬ್ಯಾಟಿಂಗ್ ಆಪ್ಷನ್ ಇದೆ. ಪಂತ್ ಬಂದರೆ ಅವರು ಕೂಡ ಇರ್ತಾರೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ನಾಳೆ ಸ್ಟಾರ್ಟಿಂಗು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ನ್ಯೂ ಬಾಲನ್ನು ಇನ್ನೂ ಕೂಡ ತೊಗೊಂಡಿಲ್ಲ. ಯಾಕಂದರೆ ಲಾಸ್ಟಿಗೆ ಸ್ವಲ್ಪ ಬ್ಯಾಡ್ ಲೈಟ್ ಇರೋದ್ರಿಂದ ಸ್ಪಿನ್ನರ್ಸ್ಗಷ್ಟೇ ಬಾಲ್ ಮಾಡೋದಕ್ಕೆ ಅವಕಾಶ ಇತ್ತು. ಸೊ ಅದನ್ನು ಮಾಡಿ ಈ ಡೇಯನ್ನು ಮುಗಿಸ್ತಾರೆ. ಸೊ ಫಾಸ್ಟ್ ಬಾಲಿಂಗ್ ಅವಕಾಶ ಸಿಗೋದಿಲ್ಲ ಲಾಸ್ಟ್ ಹಾಫ್ ಆನ್ ಅವರಲ್ಲಿ. ಸೊ ಹಾಗಾಗಿ ನ್ಯೂ ಬಾಲನ್ನು ಅವರು ತೊಗೊಂಡಿಲ್ಲ. ಸೊ ನಾಳೆ ಮೊದಲಿಗೆ ನ್ಯೂ ಬಾಲ್ ಬರುತ್ತೆ. ಆರ್ಚರ್ ಮತ್ತು ವೋಕ್ಸ್ ಬರ್ತಾರೆ ಅನಿಸುತ್ತೆ ಪ್ರಾಬಬ್ಲಿ, ಇಲ್ಲಾಂದರೆ ಕಾರ್ಸ್ ಬರ್ಬೋದು. ಸೊ ಹಾಗಾಗಿ ಆ ಫಸ್ಟ್ ಓವರ್ ಪ್ಲೇ ಸಖತ್ ಕ್ರೂಷಿಯಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ 4 ವಿಕೆಟ್ ಕಳೆದುಕೊಂಡು 264 ರನ್ ಗಳಿಸಿದೆ ಇವತ್ತು. ಸೊ ಸಖತ್ತಾಗಿರೋ ದಿನ ಆಗಿದೆ ಭಾರತಕ್ಕೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ಯಾಕಂದರೆ ಬೌಲರ್ಸ್ ಫೇವರ್ ಆಗಿಯೇ ಇತ್ತು ಸುಮಾರು ಕಂಡೀಷನ್ಸು. ಅವು ಕ್ಲೌಡೆಡ್ ಕೂಡ ಇತ್ತು ಫುಲ್ಲು. ಸೊ ಹಾಗಾಗಿ ಬೌಲರ್ಸ್ ಫ್ರೆಂಡ್ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ಪು, ಹಾಗೆಯೇ ಒಳ್ಳೆ ಬ್ಯಾಟಿಂಗ್ ಮುಖಾಂತರ 264ರಲ್ಲಿ 3
ರನ್ ರೇಟ್ ಇದೆ, 3.1 ಇದೆ. ಸೊ ಹಾಗಾಗಿ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ಸೊ ನಾಳೆ ಇದೇ ರೀತಿ ಮುಂದುವರಿಸಬೇಕಾಗುತ್ತೆ. ಮೇನ್ ಟಾಸ್ಕ್ ಇರೋದು ಇವಾಗ ರವೀಂದ್ರ ಜಡೇಜಾ ಮತ್ತು ಠಾಕೂರ್ ಅವ್ರಿಗೆ ಮೊದಲ ಓವರ್ನಲ್ಲಿ ವಿಕೆಟ್ ಹೊಡೆಸ್ಕೊಳ್ಳೋದು, ಆಮೇಲೆ ರನ್ಸ್ಗಳು ಬರುತ್ತೆ. ಸೊ ಹಾಗಾಗಿ ನಾಳಿನ ಮೊದಲನೇ ಓವರ್ ನ್ಯೂ ಬಾಲ್ದೇನಿದೆ ಅದು ಸಖತ್ ಕ್ರೂಷಿಯಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ದಿನದ ಸಣ್ಣ ಪ್ರಿವ್ಯೂ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ. ಪೋಸ್ಟ್ ಕನ್ನಡ. ಥ್ಯಾಂಕ್ ಯು.